ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನ್ಯೂಲಿ ಲಾಂಚ್ಡ್ 5G ಸೋಲಾರ್ ಕ್ಯಾಮ್ರಾ ಅಂತ ಕರೀತಾರೆ. ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇದು ಸೋಲಾರ್ಲಿಂದನೇ ವರ್ಕ್ ಆಗುತ್ತೆ. ಇದಕ್ಕೇನು ಕರೆಂಟ್ ಆಗಲಿ ಪವರ್ ಆಗಲಿ ಏನು ಬೇಕಾಗಿಲ್ಲ. ಸೋಲಾರ್ ಪ್ಯಾನಲಿಂದ ಡೈರೆಕ್ಟ್ ಪವರ್ ಸಪ್ಲೈ ಬರುತ್ತೆ. ಸೊ ಅದನ್ನು ಕ್ಯಾಮ್ರಾದಲ್ಲಿ ಹಾಕ್ತೀವಿ. ಇಲ್ಲಿ ನೋಡ್ಬೋದು, ಒಂದು ಸಿಮ್ಮು, ಒಂದು ಮೆಮೊರಿ ಕಾರ್ಡ್ ನಾವು ಇನ್ಸರ್ಟ್ ಮಾಡ್ತೀವಿ ಇದರಲ್ಲಿ. ಸೊ ಮೇಲ್ಗಡೆ SD ಕಾರ್ಡ್ ಇರುತ್ತೆ, ಕೆಳಗಡೆ ಮೆಮೊರಿ ಕಾರ್ಡ್ ವಿತ್ ಸಿಮ್ ಇರುತ್ತೆ. ಅದು ಹಾಕಿದ ಮೇಲೆ ಕರೆಕ್ಟಾಗಿ ಪ್ರೆಸ್ ಮಾಡಿ ನಾವು ಫಿಟ್ ಮಾಡಬೇಕು. ಸೊ ಇದರಲ್ಲಿ ಮೋಷನ್ ಟ್ರ್ಯಾಕಿಂಗ್ ಅಂತಂದರೆ ಏನಂತಂದರೆ, ಇದರಲ್ಲಿ ಮೇಯ್ನ್ಲಿ PIR ಸೆನ್ಸರ್ ಅಂತ ಇರುತ್ತೆ ಮುಂದ್ಗಡೆ. ಈ ಕ್ಯಾಮ್ರಾ ಕಾರ್ಡ್ಗೆ ಇಂಟೆಲಿಜೆಂಟ್ ಮೋಷನ್ ಡಿಟೆಕ್ಷನ್ ಡಿಸೈನ್ಡ್ ಟು ಐಡೆಂಟಿಫೈ ಹ್ಯೂಮನ್ ಮೂಮೆಂಟ್. ಯಾರಾದರೂ ಮನುಷ್ಯರಾಗಲಿ ಯಾರಾದ್ರೂ ಮೂಮೆಂಟ್ ಆದರೆ ಕ್ವಿಕ್ ರೆಕಾರ್ಡಿಂಗ್ ತೊಗೊತದ. ಸೊ ಇದು ಬಂದ್ಬಿಟ್ಟು ಪ್ಯೂರ್ಲಿ ಸೋಲಾರ್ ಪವರಿಂದ ವರ್ಕ್ ಆಗುತ್ತೆ. ಬಿಲ್ಟ್ ಇನ್ ಲಿಥಿನಿಯಂ ಬ್ಯಾಟ್ರಿ, 18,500 mAh ಬ್ಯಾಟ್ರಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಇನ್ಸ್ಟಾಲ್ ಮಾಡಿದಾಗ ಒಂದು 12x7 ಪ್ಲೇಟ್ ವಿತ್ ಫಿಕ್ಸಿಂಗ್ ಬ್ರ್ಯಾಕೆಟ್ ಬೋಲ್ಟ್ ಎಲ್ಲ ಇರುತ್ತೆ. ಅದು 2 ಇಂಚ್ ಪೈಪ್ ಮೇಲೆ ಫಿಟ್ ಆದಾಗ, ಸೊ ಇದು ಯಾಕೆ ನಾವು ಪೈಪ್ ಮೇಲೆ ಹಾಕ್ತೀವಿ ಅಂತಂದರೆ, ಇದು ಬಂದ್ಬಿಟ್ಟು IP66 ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ವಾಟರ್ ಪ್ರೂಫು, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫು. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ಏನಾದರೂ ಸಿಡಿಲು ಹೊಡೆದ್ರೆ ಅದು ಗ್ರೌಂಡ್ ಹಾಕೋಕ್ಕೆ ನಾವು ಎರ್ತಿಂಗ್ ಕೊಟ್ಟು ಪೋಲಿಗೆ ಫಿಟ್ ಮಾಡಿರ್ತೀವಿ. ಸೊ ಸಿಡಿಲು ಹೊಡೆದಾಗ ಏನಾಗುತ್ತೆ, ಗ್ರೌಂಡ್ ಆಗುತ್ತೆ, ನಮ್ಮ ಕ್ಯಾಮ್ರಾನು ಸೇಫ್ ಇರುತ್ತೆ. ಇದರಲ್ಲಿ ನೋಡ್ಬೋದು, ಇಲ್ಲಿ ಇವ್ರ ತೋಟದಲ್ಲಿ ಟೋಟಲಿ 4 acres ಲ್ಯಾಂಡಲ್ಲಿ 4 ಕ್ಯಾಮ್ರಾ ಹಾಕಿದ್ದಾರೆ ಇವರು. ಸೊ ಇದರಲ್ಲಿ ಇನ್ಬಿಲ್ಟ್ ಲಿಥಿನಿಯಂ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಬಂದ್ಬಿಟ್ಟು ರೀಚಾರ್ಜಬಲ್ ಲಿಥಿನಿಯಂ ಬ್ಯಾಟ್ರಿ ಇರೋದು. ಇದರಲ್ಲಿ ಮೇಯ್ನ್ಲಿ 2 ಪಾರ್ಟ್ ಇರುತ್ತೆ. ಒಂದು ಇಂಡಿಕೇಟರ್ ಲೈಟ್ ರೆಡ್ ಆ್ಯಂಡ್ ಗ್ರೀನ್ ಇರುತ್ತೆ. ರೆಡ್ ಅಂತಂದರೆ ನೆಟ್ವರ್ಕ್ ಇಲ್ಲ ಅಂತ, ಗ್ರೀನ್ ಬಂದರೆ ಮಾತ್ರ ನೆಟ್ವರ್ಕ್ ಇದ್ದಂಗೆ. ಇದು ಬಂದ್ಬಿಟ್ಟು ಆಪ್ರೇಟಿಂಗ್ ಟೆಂಪ್ರೇಚರ್ 20 ಡಿಗ್ರಿಯಿಂದ 50 ಡಿಗ್ರಿವರೆಗೂ ಕೆಲಸ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಮೋಷನ್ ಡಿಟೆಕ್ಟ್ ಅಲರ್ಟ್, ಪುಷ್ ಅಲರ್ಟ್ ಮೆಸೇಜಸ್ ನಿಮ್ಮ ಮೊಬೈಲಿಗೆ ಬರ್ತಾ ಇರ್ತದೆ. ಇದರಲ್ಲಿ ರೆಕಾರ್ಡಿಂಗ್ ಬಂದು ಇಂಟರ್ಪ್ಟೆಡ್ ರೆಕಾರ್ಡಿಂಗ್ ಇರುತ್ತೆ, PTZ ಕಂಟ್ರೋಲ್ ಇರುತ್ತೆ, ಸ್ಟೋರೇಜ್ ಸೆಟ್ಟಿಂಗ್ಸ್ ಇರುತ್ತೆ. ನಮಗೆ ಸ್ಟೋರೇಜ್ ಎಷ್ಟಿದೆ, ಫುಲ್ ಇದನ್ನು, ಮೈನರ್ ಇದನ್ನು, ಫುಲ್ ಆಗಿದ್ದಾನೆ ಎಷ್ಟಂತ ಗೊತ್ತಾಗುತ್ತೆ. ಇದರಲ್ಲಿ ಬಂದ್ಬಿಟ್ಟು DL ಕ್ಯಾಮ್ರಾ. ಇದು ಬಂದ್ಬಿಟ್ಟು ಒಂದು ಕ್ಯಾಮ್ರಾ, ಅಪ್ಪರ್ ಕ್ಯಾಮ್ರಾ ಬಂದು ವೈಡ್ ಆ್ಯಂಗಲ್ 120 ಡಿಗ್ರಿಯಲ್ಲೇ ನೋಡ್ತಿರ್ತದೆ. ಯಾರಾದರೂ ಮನುಷ್ಯರು ಫೆನ್ಸಿಂಗ್ ಒಳಗೆ ಬಂದರೆ ಅಲ್ಲಿ ಅದು ಫೋಟೋ ಕ್ಯಾಪ್ಚರ್ ಮಾಡಿ ಮೊಬೈಲಿಗೆ ಕಳಿಸ್ತಿರ್ತದೆ. ಲೋಯರ್ ಕ್ಯಾಮ್ರಾ ಬಂದು ಪ್ಯಾನ್ ಟಿಲ್ಟ್. ಇದರಲ್ಲಿ ಬಂದ್ಬಿಟ್ಟು ಒಂದು ಹಾರಿಜೆಂಟಲ್, ಒಂದು ವರ್ಟಿಕಲ್ ಇರುತ್ತೆ. ಸೊ ಒಂದು 360 ಡಿಗ್ರಿ, ಒಂದು ಅಪ್ ಆ್ಯಂಡ್ ಡೌನ್ ಬಂದು 90 ಡಿಗ್ರಿ ಇರುತ್ತೆ. ಇದರಲ್ಲಿ ನೋಡ್ಬೋದು, ನಾವು ಸಿಮ್ ಹಾಕಿ C-type ಪಿನ್ ಫಾರ್ ಚಾರ್ಜಿಂಗ್ ಅಂದರೆ ಅದ್ರ ಕೆಳಗಡೆ ಕನೆಕ್ಟ್ ಮಾಡ್ತೀವಿ. ಕೆಲವರು ಕೇಳ್ತಿರ್ತಾರೆ, ಸರ್ ಇದು ಹೆಂಗೆ ಫಿಟ್ ಮಾಡಬೇಕು, ಸಪೋಸ್ ಸಿಮ್ ಪ್ರಾಬ್ಲಮ್ ಆದರೆ ನಾವು ಯಾವ ಥರ ಚೆಕ್ ಮಾಡ್ಬೇಕಂತ ಕೇಳ್ತಿರ್ತಾರೆ. ಅವ್ರಿಗೋಸ್ಕರನೇ ಇದನ್ನು ನಾನು ತೋರಿಸ್ತಾ ಇರೋದು. ಜಸ್ಟ್ ಅದು ರಬ್ಬರ್ ಬೂಟ್ ಓಪನ್ ಮಾಡಿ, ಮೇಲ್ಗಡೆ ಮೆಮೊರಿ ಕಾರ್ಡು, ಕೆಳಗಡೆ ಸಿಮ್ ಇದೆ ನೋಡಿ, SIM ಅಂತೇಳಿ. ಅಲ್ಲಿ ಸ್ಲಿಮ್ ಸ್ಲಾಟಲ್ಲಿ ಕರೆಕ್ಟಾಗಿ ನಾವು ಸಿಮ್ಮು ಗೋಲ್ಡ್ ಕಲರ್ ಇರೋದು ಮೇಲ್ಗಡೆ ಹಾಕಿ V ಕಟ್ ಒಳಗಡೆ ಹೋಗ್ಬೇಕು. ಕೆಳಗಡೆ ಏರ್ಟೆಲ್ ಅನ್ನೋದು ಕೆಳಗಿರ್ಬೇಕು. ಅದಾದ ತಕ್ಷಣ ಕೆಳಗಡೆ ಒಂದು ಆನ್ ಆಫ್ ಬಟನ್ ಇದೆ ನೋಡಿ. ಸೊ ಇಲ್ಲಿ ಕಾಣುತ್ತೆ ನೋಡ್ರಿ, ಆ ಪಿನ್ ಪಕ್ಕಿಗೆ ಕಾಣುತ್ತೆ. ಆ ಪಿನ್ ಪಿನ್ನು ತೆಗಿಬೋದು. ಇಲ್ಲ ಅಂತಂದರೆ ನಾವು ಜಸ್ಟ್ ರಬ್ಬರ್ ಬೂಟ್ ಸೈಡಿಗೆ ಮಾಡಿದರೆ ಅಲ್ಲಿ ಕಾಣ್ತಾ ಇದೆ ನೋಡ್ರಿ, ಬ್ಲ್ಯಾಕ್ ಕಲರಲ್ಲಿ ಆನ್ ಆಫ್ ಅಂತ ಇರುತ್ತೆ. ನಾವು ಈಗ ಆನ್ ಮಾಡಿದರೆ, ಸಿಮ್ ಹಾಕಿದ ತಕ್ಷಣ ಈಗ ಆನಲ್ಲಿದೆ, ಆಫ್ ಮಾಡಿ ಒಂದು ಸಲ ಆನ್ ಮಾಡಿಬಿಟ್ರೆ ಅದೇನು ಮಾಡುತ್ತೆ, ಕ್ಯಾಮ್ರಾ ಒಂದು ರೌಂಡ್ ಹೊಡಿತೈತೆ. ಹೊಡೆದ್ಬಿಟ್ಟು ನಮಗೆ 4G ನೆಟ್ವರ್ಕ್ ಸಕ್ಸಸ್ ಅಂತ ಹೇಳುತ್ತೆ. ಸೊ ಈಗ ಜಸ್ಟ್ ಅದನ್ನು ತೋರಿಸ್ತೀನಿ ನೋಡಿರಿ. ಈಗ ಆನ್ ಮಾಡಿದ್ದೀವಿ. ಆನ್ ಮಾಡಿದ ತಕ್ಷಣ ಈಗ ಕ್ಯಾಮ್ರಾ ಯಾವ ಥರ ರೊಟೇಟ್ ಆಗುತ್ತೆ ನೋಡಿ. ಈಗ ಜಸ್ಟ್ ಅದನ್ನು ಇನ್ಸರ್ಟ್ ಮಾಡಿ ಪಿನ್ ಹಾಕ್ಬಿಡೋಕ್ಕೋ, ಹಾಕಿದ ತಕ್ಷಣ ಕ್ಯಾಮ್ರಾ ಆಟೋಮೆಟಿಕಲ್ಲಿ ಒಂದು ಸಲ ರೊಟೇಟ್ ಆಗುತ್ತೆ ನೋಡಿ, ಈ ಥರ ತಿರುಗುತ್ತೆ. ಸೊ ಅದು ರೊಟೇಟ್ ಆಗಿ 4G ನೆಟ್ವರ್ಕ್ ಸಕ್ಸಸ್ ಅಂತ ಹೇಳ್ಬೇಕು. ಸೊ ಹೇಳಿದರೆ ಕ್ಯಾಮ್ರಾ ಲೈವ್ ಆಗ್ಬಿಡ್ತತ್ತ. ಸಪೋಸ್ ನೀವು ಅದು ಸಿಮ್ ನಾಟ್ ಡಿಟೆಕ್ಟೆಡ್ ಅಂತ ಏನಾದರೂ ಹೇಳಿದ್ರೆ, ಸಿಮ್ ಉಲ್ಟಾಗಿರ್ಬೇಕು, ಇಲ್ಲ ಕರೆನ್ಸಿ ಖಾಲಿಯಾಗಿರ್ಬೇಕು. ಸೊ ಅದನ್ನು ಹಾಕಬೇಕಾದ್ರೆ ಇಲ್ಲಿ ನೋಡ್ರಿ, ಸಿಮ್ ಸ್ಲಾಟ್ ಏನಿದೆ V ಕಟ್ ಒಳಗಡೆ, ಏರ್ಟೆಲ್ ಅನ್ನೋದು ಕೆಳಗಡೆ, ಗೋಲ್ಡ್ ಕಲರ್ ಮೇಲ್ಗಡೆ ಹಾಕಿ ಕರೆಕ್ಟಾಗಿ ನಾವು ಬೂಟ್ ಪ್ರೆಸ್ ಮಾಡ್ಬೇಕವನ್ನ. ಸೊ ಇವೆಲ್ಲ ಬಂದ್ಬಿಟ್ಟು ನಮಗೆ ಈ ಕಂಪ್ರೆಷನ್ ಬಂದು H265 ಇರುತ್ತೆ. ಇದರಲ್ಲಿ ಇದರದ್ದು ಪ್ಯಾಸಿವ್ ಇನ್ಫ್ರಾ ಸೆನ್ಸರ್ ಇರುತ್ತೆ ಮುಂದ್ಗಡೆ. 256 ಮೆಮೊರಿ ಕಾರ್ಡ್ ಇರುತ್ತೆ. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು 46 hours ಇರುತ್ತೆ. ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.